ಮಗ ಜಮೀನ ಮಾರ್ಬೇಕು ಇವಾಗ. ಜಮೀನು ಮಾರಲಿಲ್ಲ ಅಂತ ಹೇಳಿದ್ರೆ ಆ ತಂಗಿನವೇ ಬಂದ್ಬಿಟ್ಟು ಇಲ್ಲಿ ಮನೆಗೆ ಏನೇ ಇತ್ತಾಳೆ, ನೀನೇನೇ ನೋಡ್ಕೊಬಿಡು ಅವಳನ್ನು, ಸರಿನಾ? ಅವಳು ನೋಡ್ಕೊಂಡು ನೀನೇನೇ ಸಾಕೊಂಡು ಇಲ್ಲೇ ಕುಂತ್ಕೊಬಿಡು. ನಾನು ಹೇಳೋದನ್ನು ಕೇಳು. 6 ಎಕರೆನಾಗೆ ಬಿಡು, ನಾನು ಹೆಂಗೋ ಆಯ್ತದೆ ನೋಡು. ನಾನು ಎಲ್ಲ ತೀರ್ಮಾನ ಮಾಡ್ತೀನಿ ಇವಾಗ ಏನು ಮಾಡಬೇಕು ಅಂತೇಳ್ಬಿಟ್ಟು. ಬಾ ಕೂತ್ಕೊಂಡು ಮಾತಾಡೋಣ. ಇಲ್ಲೋ ಅಂತಂದರೆ ನಿನಗೆ ಸುಮ್ಮನೆ ಬಿಡೋಕ್ಕಿಲ್ಲ ನಾನು. ನೋಡು, ನನಗೆ ನನ್ನ ಹೆಣ್ಮಕ್ಳು ಭಾಳ ಮುಖ್ಯ. ನಿನಗೆ ಹೋಗ್ಲಿ ಪಾಪ ಅಂತೇಳ್ಬಿಟ್ಟು ಬೇಕಾದ್ರೆ 1 ಎಕರೆ ಶಾನೆ ಬೇಕಾದ್ರೆ ಕೊಟ್ಬಿಡ್ತೀನಿ. ಆದರೆ ಹೆಣ್ಮಕ್ಳಿಗೆ ಏನು ಕೊಡ್ದಿದ್ದಂಗೆ ಮಾತ್ರ ಇರೋಕ್ಕಿಲ್ಲ ನಾನಂತೂ, ಸರಿನಾ? ನೋಡು, ಸುಮ್ಮನೆ ಬಂದು ಕುಂತ್ಕೊಂಡು ಮಾತಾಡ್ತೀಯಾ? ಮಾತಾಡು. ಇಲ್ಲ ಅಂತಾರೆ ನಿನಗೂ 10 ಪೈಸೆ ಸಿಗೋಕ್ಕಿಲ್ಲ, ನನಗೂ ಸಿಗಲಾದ್ರೂ ಪರವಾಗಿಲ್ಲ. ನಮ್ಮ ಪಲ್ಲಿ ನಾವು ಹೆಂಗೋ ಮಾರ್ಕೊಂಡು ಹೋಯ್ತೀವಿ ಅಷ್ಟೇ. ಏನಿಯಾ ಕೂತ್ಕೊಂಡು ಮಾತಾಡ್ ಬಾ. ಏನೋ ಗಂಡು ಮಗ ಅಯ್ಯೋ ಪಾಪ ಬಿಡು ಅಂತಂದರೆ ನೀನು ಇಲ್ದಿರೋದೆಲ್ಲ ಮಾಡ್ತೀಯೇ. ಸರಿ ಆಯ್ತು, ಅದೇನು ತೀರ್ಮಾನ ಮಾಡ್ತೀಯೋ ಮಾಡಮ್ಮ. ನೀನಂತೂ ನೀನು ಹೆಣ್ಮಕ್ಳು ಕೊಡೋದು ಮಾತ್ರ ಬಿಡೋದಿಲ್ಲ ಅಲ್ವಾ ನೀನು? ಯಾಕೆ ಕೊಡ್ತೀಯ ನೀನಂತೂ ಹೇಳು? ಯಾವಾಗೂ ನಿಂಗೆ ಹೆಣ್ಮಕ್ಳು ತಾನೇ ನಿನಗೆ ಹೆಚ್ಚಾಗಿರೋದು. ನಾನೇ ನಿನಗೆ ಹೆಚ್ಚೇ ಅಲ್ವಲ್ಲ? ಅವತ್ತಿಂದನೂ ಅಷ್ಟೇ ಏನಿಯಾ ಎಲ್ಲ ಜಮೀನು ಮಾರಿ 3 ನಾಮ ಹಾಕ್ಬಿಡು ಎಲ್ಲನೂ ಸೇರ್ಕೊಂಡು. ಸರಿ ಆಯಿತು, ಅದೇನು ತೀರ್ಮಾನ ಮಾಡ್ತೀವಿ ನ್ಯಾಯವಾಗಿದ್ದರೆ ಒಪ್ಕೊತೀನಿ, ಇಲ್ಲ ಅಂತಂದರೆ ನಾನಂತೂ ಒಪ್ಕೊಳಕ್ಕಿಲ್ಲ ಅಷ್ಟೇ ನೀನಿಯಾ. ಅಯ್ಯಯ್ಯ, ನೀನೇ ನನ್ನ ಹೊಟ್ಟೆ ಬಿಟ್ಟಿಲ್ವಲ್ಲ? ನಿನ್ಗೆ ಅನ್ಯಾಯ ಮಾಡಕ್ಕೆ ನನಗೇನು ತಿಕ್ಲ ಹಿಡ್ದೈತೆ ನನಗೆ. ನೀನು ನನ್ನ ಮಗನೇನಿಯ. ನಾನೇನು ನಿನಗೆ ಅನ್ಯಾಯ ಮಾಡ್ಬಿಟ್ಟು ನೀನು ಏನಾದ್ರೂ ನಾನು ಎತ್ಕೊಂಡು ಇದು ಮಾಡ್ಕೊಂಡು ಹೋಗ್ಬಿಡಕ್ಕಿಲ್ಲ. ಹೊಸಿ ಬಾಯಿ ಮುಚ್ಕೊಂಡು ಕುತ್ಕ ನೀನು, ನಂಗೆ ಮೈ ಉರಿಸ್ಬೇಡ ನೀನು. ನೋಡು, ಬಾ ಹೋಗ್ಬಿಟ್ಟು ಕುತ್ಕೊಂಡು ಒಳಗಡೆ ಮಾತಾಡ. ನಿಮ್ಮ ಅಪ್ಪನವನೇ ಸದ್ಯ ಇವತ್ತು ಬಿತ್ತರೆ ಇಬ್ರು ಇಲ್ಲ. ಎಲ್ಲೋ ಆಳ್ಬಿದ್ದು ಹೋಗೋರಿ. ಈಗ ನಿಮ್ಮ ಅಪ್ಪ ಮಾಡಿರೋ ಕೆಲಸಕ್ಕೆ ಅವ್ರಿಗೆ ಬೇರೆ ನೋಡ್ಕೋಬೇಕು, ಅವ್ರಿಗೆ ಬೇರೆ ಮದುವೆ ಮಾಡಿಸ್ಬೇಕು. ಏನು ಹೊಸಿ ಕೆಲಸ ಐತಾ? ಈ ನಾವಿಬ್ರು ಕಿತ್ತಾಡ್ಕೊಂಡು ಕುತ್ಕೊಂಡ್ರೆ? ಸರಿ ಆಯ್ತು ನೋಡಿ. ಸುಮ್ಮನೆ ಏನೇನೋ ಮಾತಾಡೋರು ಒಪ್ಕೊಳಕ್ಕಿಲ್ಲ ಕಣಮ್ಮ. ಸುಮ್ಮನೆ ನ್ಯಾಯವಾಗಿ ಮಾತಾಡ್ಬೇಕಷ್ಟೇನೆ. ಸರಿ ಬಾರ್ಲಾ, ನ್ಯಾಯವಾಗಿ ಮಾತಾಡನಿ. ನೋಡ್ಲ ಮಗ, ಈಗ ನಾನು ಹೇಳ್ತಿದ್ದೀನಿ, ಎಲ್ಲರ ಮುಂದೆ ಹೇಳ್ತಿರೋದು ಇಷ್ಟೇ ಏನಿಯಾ. ನೋಡು, ಆ ಪೊದ್ದಿತ್ತಾಗಿಂದ ನಾವು ಭಾಗ ಮಾಡಿಸ್ಕೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು ಗತಿ ಆಗೈತಿ. ಈಗಾಗಲೇನೇನಿಯ ನಮ್ಮ ಪರಿಸ್ಥಿತಿ ಅದ್ಗೆಟ್ಟು ಹೋಗೈತಿ. ನೋಡು, ಇವಳು ಆಗ್ಲೇನಿಯಲ್ಲ ಅತಿ ಬಂದು ಮನೆಗೆ ಅವಳೆ. ನಿನಗೂ ಗೊತ್ತು ಎಷ್ಟು ಕಷ್ಟ ಆಯ್ತದೆ ಏನು ಎತ್ತ ಅಂತೇಳ್ಬಿಟ್ಟು. ಈಗ ಸುಮ್ಕೆ ಏನಿ ಅವಳು ಬಂದ್ಬಿಟ್ಟು ನಮ್ಮ ಮನೆಗೇನಿ ಇದ್ಬಿಟ್ಲು ಅಂತಂದರೆ ನೋಡ್ಲಾ ಮುಗೀತದೆ ಕತೆ ಅಷ್ಟೇನೇನಿಯ. ನನ್ನ ಮಾತು ಕೇಳು. ಈಗ ನಾವು ನನ್ನ ಜಮೀನು ಮಾರೋ ಅಂಥ ಅವಶ್ಯಕತೆ ನಂಗೆ ಭಾಳ ಐತೆ ನನಗಂತೂ. ಈಗ ಜಮೀನ್ಗಾನೆ ನಾವು ಮಾರಲಿಲ್ಲ ಅಂತಂದರೆ ಹೆಣ್ಮಕ್ಳು ಭಾಳ ಹಾಳಾಗೋಯ್ತದೆ. ನೋಡು, ನಾನು ನಿನಗೆ ಮೋಸ ಮಾಡ್ತಿದ್ದೀನಿ, ಹಂಗೆ ಅವ್ರಿಗೆಲ್ಲ ಇದು ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ. ಈಗ ಅವ್ರಿಗೂ ಇರೋ ಲೆಕ್ಕ ಹೆಣ್ಮಕ್ಳಿಗೂ ಸರಿ ಸಮನಾಗೇನೇ ಭಾಗ ಕೊಡಬೇಕು. ಆದರೆ ನಮ್ಮ ಕಡೆ ಯಾರೂ ಕೊಡೋಕ್ಕಿಲ್ಲ ಹೆಣ್ಮಕ್ಳಿಗೆ ಶಾನೆ ಆಸ್ತಿ ಪಾಸ್ತಿ ಎಲ್ಲನೂ. ಅದಕ್ಕೆ ನನಗೆ ಬೇಡ ಬಿಡು. ನೋಡು, ಈಗ ನೀನೇ ಹೇಳು. ಆ ಕೆಳಗುಳ ಸಾಲ ಐತಲ್ಲ, ಆ ಸಾಲ ಅದೇ ಒಂದು ನೀರಾವರಿ ಐತಲ್ಲ, 2 ಎಕರೆ ನೀರಾವರಿ, ಅದನ್ನು ನೀನೇನಿಯ ಮಾಡಿಕ. 2 ಎಕರೆ ಮಾಡಿಕಂತೀನಿ. ಇನ್ನು ಉಳಿದಿರೋ 4 ಎಕರೆ ಏನು ಮಾಡ್ತೀಯಾ? ಅಮ್ಮ, ನಂಗೆ ಅದೆಲ್ಲ ಬೇಕಾಗಿಲ್ಲ. ಎಲ್ಲನೂ ನನಗೆ 4 ಎಕರೆ ನನಗೆ ಬೇಕೇ ಅಷ್ಟೇ. ನೀನು ಹೇಳಿದ್ದೀನಿ ಈಗಲೇ 2 ಎಕರೆ ಮಾಡಿಕ 1 ಎಕರೆ ಮಾಡಿಕ ಅಂತಂದರೆ ಏನ ಮಾರ್ತಾ? ನಾನು ಈ ಮನೆಗೆ ಬಾಳೋದು ಬೇಡವೇನಮ್ಮ ನಾನು? ಈಗ ಎಲ್ಲ ಹೆಣ್ಮಕ್ಳು ಕೊಡ್ತಿದ್ದಂಗೆ ಇನ್ನೇನೆಲ್ಲ ಮಾಡೋಕ್ಕಾಯ್ತದೆ? ಹೆಣ್ಮಕ್ಳಿಗೂ ಕೊಡಬೇಕು ತಾನೇ. ಅವ್ರೂ ಈ ಮನೆಗೆ ಹುಟ್ಟಿಲ್ವೇ ನಿನ್ನ ಜೊತೆಗೆ? ನೀನು ಅವ್ರೂ ನಿನಗೆ ಯಾವ್ದು ವೇಷ ಉಟ್ಕೊಂಡ್ಬಿಟ್ಟೈತದ ಏನು ಕತೆಯೋ ನಾಕಾಣೆ. ಹೆಣ್ಮಕ್ಳು ಕಂಡ್ರೆ ನಿನ್ಗೆ ಯಾಕಾಗಕ್ಕಿಲ್ಲ? ಅವ್ರು ಮುಚ್ಕೊಂಡು ನ್ಯಾಯವಾಗಿ ಮನೆಯಾಗಿದ್ದಿದ್ರೆ ನಾನು ಹೆಂಗೋ ರಾಜ್ಕುಮಾರ್ನಂತ ಹುಡುಗರನ್ನ ಹುಡುಕ್ಬಿಟ್ಟು ನಮ್ಮ ಮನೆಗೆ 10 ಪೈಸೆ ಕೇಳಬಾರ್ದಿತ್ತು. ಕೋಟ್ಯಾಧೀಶ್ವರ ಹುಡುಗರ ಜೊತೆ ಮದುವೆ ಮಾಡಿಸ್ಬಿಡ್ತಿದ್ದೆ ನಾನೇನಿಯ. ಆದರೆ ಏನು ಮಾಡ್ತೀರಾ? ಇವು ಕಟ್ಕೊಂಡವಲ್ಲ ಎಲ್ಲ 4 ನನ್ನ ಮಕ್ಕಳನ್ನ ಕಟ್ಕೊಬಿಟ್ಟು ಬಂದು ನನ್ನ ಮನೆಗೆ ಬಿದ್ದುಬಿಟ್ರೆ ನಾವೇನು ಮಾಡೋಕ್ಕಾಯ್ತದೆ? ನಾನೇನಾದರೂ ಹೇಳಿದ್ನ ಹೋಗಿ ಕಟ್ಕೊ ಅಂತ ಹೇಳ್ಬಿಟ್ಟು? ನೋಡಿ ಬಾಮೈದ, ನೀನು ಹಿಂಗೆಲ್ಲನೂ ಮಾತಾಡಬಾರ್ದು ನಮ್ಮ ಬಗ್ಗೆ. ಪಿರುತಿ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದು. ಪಿರುತಿ ಮಾಡಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಬಂದ್ಬಿಟ್ಟು ಮನೇನಾಗಿರೋದು ಅಲ್ವಾ? ಅಣ್ಣ, ಇವ್ನು ಮೋಸ ಮಾಡಿದ್ದೀವನು. ನಾನೇನು ಮಾಡಲಿ? ನನಗೆ ಹೇಳ್ತೀಯಲ್ಲ ನೀನು. ಲೇ ದಡ್ಡಿ, ಮೋಸ ಹೋಗೋಳು ನೀನೇ ಅಂತೊಳೆ. ಏನೋ ನಿನ್ನ ನಮ್ಮ ಕರ್ಕೊಂಡೋಗ್ಬಿಟ್ಟು ಓದಿಸಿ ಮಾಡಿ ಎಲ್ಲ ಮಾಡಿದ್ದು ನಿನಗೆ ಮೋಸ ಹೋಗುವಂತಾನೆ ನಿನಗೆ? ಬಾಯಿ ಮುಚ್ಕೊಂಡು ನಿಂತ್ಕೊಬಿಡ್ಬೇಕಿಲ್ಲಿ. ನ್ಯಾಯವಾಗಿ ಇಲ್ಲ ಅನುಭವಿಸ್ಕೊಂಡು ಇರಬೇಕು. ಈಗ ನಾನು ಇವಳು ಮದುವೆ ಮಾಡ್ಕೊಂಡಿದ್ದೀನಿ, ಕಷ್ಟನ ಸುಖನ ಅನುಭವಿಸ್ಕೊಂಡಿಲ್ವ ನಾನು? ನೀನು ನೋಡಿ ಸುಮ್ಮನೆ ಮದುವೆ ಮಾಡ್ಕೊಂಡಿದ್ದಾನೆ, ಕಷ್ಟನ ಸುಖನ ಅಲ್ಲಿ ಬಿದ್ದಿರ್ಬೇಕು ನೀನು. ಅದು ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ನಮ್ಮ ತಲೆ ತಿನ್ಕೊಂಡು ಕೂತ್ಕೊಂಡ್ರೆ ಈಗ ನಿಂಗೇನು ಕೊಡಲ್ಲ ಅಂತಂದ್ವ ನಾವು ಕೊಡ್ತೀವಿ ತಾನೇ. ಸಮಾಧಾನ ಮಾಡ್ಕ. ನಿನ್ನ ಸೆಲೆಕ್ಷನ್ ಅದು, ನಮ್ಮ ಸೆಲೆಕ್ಷನ್. ನಾನೇನೋ ಹುಡುಗನ ಸೆಲೆಕ್ಟ್ ಮಾಡ್ಬಿಟ್ಟಿದ್ರೆ ಅಂತೆಂತ ಸಣ್ಣಕ್ಕಿರೋನೆಲ್ಲ ಸೆಲೆಕ್ಟ್ ಮಾಡ್ಬಿಡ್ತಾ ಇದ್ದೆ. ನಿನ್ನಂಗೆ ಮಾತ್ರ ಕುಂತ್ಕೊತಾ ಇರಲಿಲ್ಲ. ನೀನು ಸುಮ್ಮನೆ ಇದ್ಬಿಡ್ಬೇಕು ನೀನು. ಮಗಳೇ, ಈಗ ನಾವು ಮಾತಾಡ್ತಿದ್ದೀವಿ. ಈ ಮಧ್ಯೆ ಈಗ ಜಮೀನು ಮಧ್ಯೆ ಸುಮ್ಮನೆ ಮಗ ನೀನು ಫ್ಯಾಮಿಲಿಗೆ ಮೇಲೆ ಹೇಳ್ಕೊಬರ್ಬೇಡ. ಅವಳದ್ದು ಏನೋ ಒಂದು ಮಾಡ್ತೀನಿ ನಾನು. ಈಗ ನೀನು ಸುಮ್ಮನೆ ಈ ಕಡೆ ನೋಡಿಲಿ. ಫಸ್ಟ್ ಇರೋದನ್ನ ನೀನು ಮಾತಾಡು. ಸರಿ ಹೇಳಮ್ಮ, ನೀನೇ ಹೇಳ್ಬಿಡ ಮಾತಾ. ನೀನು ಪದ್ಲು ಏನು ಕೊಡಬೇಕು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅಂತ ನೀನು ಹೇಳು. ಆಮೇಕಿಂದ ಉಳ್ತಿರೋದೆಲ್ಲ ಮಾತಾಡೋಣ. ನೋಡ್ಲಾ, ಆ ನೀರಾವರಿ ಇಲ್ದಿರೋದೇ ಮಾರಾಕ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ನೀರಾವರಿ ಇಲ್ದಿರೋದೊಂದು ಎಲ್ಲ ಐತಲ್ಲ, ಅದ್ರಾಗೆ 1 ಎಕರೆ ನೀರಾವರಿ ಇರೋದು, 1 ಎಕರೆ ನೀರಾವರಿ ಇಲ್ದಿರೋದು. ಅದನ್ನು ಫಸ್ಟ್ ಒಂದು ಮಾರ್ತೀನಿ, ಒಂದು ಮಾಡ್ತೀನಿ. ಇಲ್ಲ 2 ಎಕರೆ ಮಾರ್ಬಿಡ್ತೀನಿ. ಇಬ್ಬರು ಹೆಣ್ಮಕ್ಳಿಗೂ ಬೇಕೇ ಬೇಕಲ್ಲ. 1 ಎಕರೆ ಕಾಸನ್ನ ಮಾರ್ಬಿಡ್ತೀನಿ. ಆಮೇಕಿಂದ ಈಗ ಇನ್ನು 2 ಎಕರೆ ನೀನು ಕೊಟ್ಟಿದ್ದೀನಲ್ಲ, 2 ಎಕರೆ ನೀನು ಮಾಡಿಕೊಂಡು ನೀನು ಯಾವ ವ್ಯವಸಾಯ ಮಾಡ್ತೀಯೋ ಇಲ್ಲ ಇನ್ನೇನು ಮಾಡ್ತೀಯೋ ನಿನ್ನ ನಾಣೆ ಬರಹ ನೀನು ಮಾಡ್ಕ. ನಾನೇನು ಕೇಳೋದಿಲ್ಲ, ನಿನ್ನ ಹೆಸ್ರಿಗೆ ಮಾಡಿಸ್ಕೊಟ್ಬಿಡ್ತೀವಿ. ಮಾರ್ಕಂತೀಯ ಮಾರ್ಕ, ಇಲ್ಲ ಇವನು ಕಷ್ಟಪಟ್ಕೊಂಡಿರೋ ಮಾಡ್ಕತ್ತೀಯ ಮಾಡ್ಕ. ಇನ್ನು 2 ಎಕರೆನ ನಾವು ಮಾಡಿಕೊಂತೀನಿ. ಯಾಕೆ ಇನ್ನು 2 ಎಕರೆ ನೀನು ಮಡಿಕೊಬಿಟ್ಟು ಇನ್ನು 2 ಎಕರೆ ಬೇಕಾದಂಗೆ ಮಾಡ್ಕೊಂಡು ತಿನ್ನಕ್ಕೆ? ಅವ ಮತ್ತು ನನಗೇನಮ್ಮ ಸಿಗ್ತದೆ? ಎಲ್ಲ ಹಿಂಗೆ ನೀವು ಮಾಡ್ಬಿಟ್ರೆ
ಅಲ್ಲ ಕಣಲ್ಲ ಬಡ್ಡಿ, ನೀನು ನಾಳೆಗೆ ನಾನು ಕೂಳು ಹಾಕ್ದಿದ್ದಂಗೆ ನೀರು ಹಾಕ್ದಿದ್ದಂಗೆ ನೀನು ಇದ್ಬಿಟ್ರೆ ಮತ್ತು ನಾನೇನಿಲ್ಲ ತಿನ್ನ ಮೊಣ್ತಿನಿಲ್ಲ ನಾನು. ಯಾಕೆ ನಮಗೆ ಭಾಳ ಅಧಿಕಾರ ಇಲ್ವೇ? ಮಕ್ಕಳು ಅಂದಿದ ತಕ್ಷಣ ಜೀವನ ತೆಗೆದ್ಬಿಟ್ಟು ನಿಮ್ಮ ಬಾಯಿಗೆ ಹಾಕ್ಬಿಡ್ತೀವಿ ತಗೊಳ್ಳಿ. ನೋಡು ಸುಮ್ಮನೆ ಇದ್ಬಿಡು, ನನಗೂ ನನ್ನ ಗಂಡಂಗೂ 2 ಎಕರೆ ಬೇಕೇ ಬೇಕು. ನಮ್ಮ ನಾಳೆಗೆ ಜೀವನಕ್ಕೆ ಯಾವ ಮಕ್ಕಳು ಆಗಲಿಲ್ಲಪ್ಪ, ಅವಾಗ ಯಾರು ಬಂದ್ಬಿಡ್ತಾರೆ? ನೀನು ಬಂದ್ಬಿಡ್ತೀಗೆಲ್ಲ ನೋಡ್ಕೊಂತೀಗಲ್ಲ. ಈಗಲೇ ನೀನು ಹೆಂಡ್ತಿ ಅಬ್ಬಬ್ಬಬ್ಬಬ್ಬಬ್ಬ ಪೊದ್ದು ಅಂತ ಹಿಂಗೆ ತಿರ್ಕೊಂಡು ಹೋಯ್ತಾಳೆ. ನಾಳೆಗೆ ಎಲ್ಲ ಬಿಟ್ಬಿಟ್ಟು ಆ ಪೊದ್ದಿಂದೆ ಓಡೋಗಲ್ಲ ಅಂತ ಹೇಳ್ಬಿಟ್ಟು ಏನೆಲ್ಲ ಗ್ಯಾರಂಟಿ? ನೋಡು ಸುಮ್ಮನೆ ಭಾಗ ಅಷ್ಟೇ. ಇಬ್ಬರು ಹೆಣ್ಮಕ್ಳಿಗೂ ಬರೀ ಒಂದೊಂದು ಕೊಟ್ಟರೆ ನಿನಗೆ 2 ಎಕರೆ ಕೊಟ್ಟಿದ್ದೀನಿ ಗೆಪ್ತಿಗೆ ಮಾಡಿಕ. ಅತ್ತೆ ನಾನು ಯಾವತ್ತೂ ನಿಮ್ಮನ್ನು ಸಾಕಲ್ಲ ಹಂಗೆ ಹಿಂಗೆ ಅಂತ ಹೇಳಿಲ್ಲ. ನಾನು ಯಾರು ತಗೋ ಮಾತಾಡ್ತೀನಿ ಅಂತ ಹೇಳಿದ ತಕ್ಷಣ ನಿಮ್ಮ ಹತ್ರ ಸಾಕಿಲ್ಲ ಅಂತ ಹೇಳಿದ್ನಾ? ಬಲೈ ನಿಂತ್ಕಳೆ ಸಾಕು. ಹೋಗಿ ನನ್ನ ಹೆಣ್ಮಕ್ಳಿಗೆ ನಾನು ಭಾಗ ಕೊಡ್ತಿದ್ದೀನಲ್ಲ, ಹಂಗೆ ನೀವು ಹೋಗಿ ನೀನು 1 ಎಕರೆ ನಿಮ್ಮ ಅಮ್ಮನ ಮನೆಯಿಂದ ಇಸ್ಕೊಂಬಿಟ್ಟು ಬಂದರೆ ಮನೆಗೆ 1 ಎಕರೆ ಶಾನೆ ಆಗಕ್ಕಿಲ್ವಾ? ಒಬ್ಬ ಹೆಂಗೋ ಸಾವುಕಾರ ಹುಡುಗ ಸಿಕ್ಕದ ಅಂತ ಹೇಳ್ಬಿಟ್ಟು ಬಿಟ್ಟು ಹೆಂಗೋ ಮುದ್ದೆ ಮಾಡ್ಕೊಂಬಿಟ್ಟು ನಮ್ಮನ್ನು ಅಯ್ಯೋ ಅಂತ ಅನ್ಸ್ಬಿಡೋದು. ನಾನು ಹೆಂಗೋ ಕೋಟ್ಯಾಧೀಶ್ವರಿ ಸೊಸೆನ್ ತಗೊಬಿಟ್ಟು ಬಂದು ಮನೆಗೆ ಮಡಿಕತ್ತಾ ಇದ್ದೆ. ಎಲ್ಲನೂ ನಿನ್ನಿಂದನೇ ಕಣೆ. ಇವತ್ತು ಬಾಳ್ತಿದ್ದೀನಿ ಅಂತ ಹೇಳಿದ್ರೆ ಅದೆಲ್ಲ ನಿನ್ನಿಂದನೇ. ಒಂದು 50 ಲಕ್ಷ ವರದಕ್ಷಿಣೆ ಕೊಡೋರು ನಾವು ಮದುವೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ಇಬ್ಬರು ಹೆಣ್ಮಕ್ಳಿಗೂ 25 ಲಕ್ಷಕ್ಕೆ ಒಡವೆ ಮಾಡಿಸ್ಬಿಟ್ಟು ಕಳಿಸ್ಬಿಟ್ಟು ಇನ್ನು ಉಳಿದಿರೋ ಆಸ್ತಿ ನನ್ನ ಮಗನ ಹೆಸ್ರಿಗೆ ಬರೆದು ನೆಮ್ಮದಿಗಿರೋಣ ಅಂತ ಪ್ಲಾನ್ ಮಾಡಿದ್ದೆ. ಈಗ ನನ್ನ ಮಗ ನೀನು ಪಿರುತಿ ಮಾಡ್ಬಿಟ್ಟು ಕಟ್ಕೊಂಡಿದ್ದಕ್ಕೆ ಎಲ್ಲ ಹೋಯ್ತಲ್ಲ. 2 ಎಕರೆ ಮಾರ ಅಂತ ಪರಿಸ್ಥಿತಿ ಬಂದ್ಬಿಡ್ತು ನೀನು ಕಟ್ಕೊಂಡಿದ್ದಕ್ಕೆ. ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಬಿಡ್ಬೇಕಷ್ಟೇ ಏನಿಯ. ನೋಡ್ಲ ಮಗ, ನ್ಯಾಯ ಇಷ್ಟೇ ಏನಿಯ. ನಿನಗೆ 2 ಎಕರೆ, ನಮ್ಗೆ 2 ಎಕರೆ, ಇಬ್ಬರು ಹೆಣ್ಮಕ್ಳು 1 ಎಕರೆ, 6 ಎಕರೆ ಪಿನೀಸ್ ಆಯಿತು. 2 ಎಕರೆ ನಾನು ನೀನು ಏನಾರ ಮಾಡ್ಕ, ನಾನು ನೀನೇನು ಕೇಳೋದಿಲ್ಲ. ನಾನು ಇನ್ನು ಮುದ್ದಕ್ಕೆ ನಾನು ಮಾರ್ತೀನೋ ಬಿಡ್ತೀನೋ ಅದೆಲ್ಲ ಬೇಕಾಗಿಲ್ಲ. ನಾನು ಇಷ್ಟ. ನಾನಿವಾಗ 1 ಎಕರೆದೆಲ್ಲ ದುಡ್ಡು ಎತ್ಕೊಂಡು ಹೋಗಿ ನಾನು ರೂಪಂಗೆ ಕೊಡಲೇಬೇಕು. ಅವಳ ಜೀವನ ಸೊರೋಗ್ಬೇಕು ಅಂದರೆ ಅವಳು ಭಾಳ ಅತಂತ್ರವಾಗಿ ನಿಂತ್ಬಿಟ್ಟವಳು. ಅವಳು ಒಸಿ ಅಲ್ಲ ಶಾನೆ ಅತಂತ್ರವಾಗಿ ನಿಂತವಳೆ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಹತ್ತತ್ರವಾಗಿ ನಿಂತವಳೆ. ನ್ಯಾಯವಾಗಿ ಈ ಮಕ್ಕಳು ಹೆಣ್ಮಕ್ಳು ನ್ಯಾಮನ್ನು ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮದುವೆ ಮಾಡಬೇಕು. ಇಲ್ಲ ಅಂತಂದ್ರೆ ಹಿಂಗೇನೇ ಆಗೋದು. ಅಯ್ಯಯ್ಯ ಬಿಡ್ರಲ್ಲ ಏನು ಮಾತಾಡ್ತೀಯ? 2 ಎಕರೆಗೆ ಬೆಳೆ ಬೆಳೆಯುವಾಗಲ್ಲ ನೀನು. ನಾವು ಸಾಯ ಗಂಟೆ ನೀನು ನೆಟ್ಟಿಗೆ ನೋಡ್ಕೊಂಡ್ರೆ ಇನ್ನು 2 ಎಕರೆ ನಿಮಗೆ ಕೊಡ್ತೀವಿ. ನಾವೇನು ಬೇರೆಗೆ ಏನೋ ಕೊಟ್ಬಿಟ್ಟೇವೋ ಏನು? ಈ ಮನೆ ನಾವು ಇರೋ ಗಂಟೆ ನಮ್ದೇನೇ. ಯಾರಿಗೂ ಏನು ಕೊಡೋದು ಮಾಡೋದು ಅವೆಲ್ಲ ಏನೂ ಇಲ್ಲ. ನಮ್ಮ ಇಷ್ಟ. ನಾವೇ ಇಕ್ಕೊಳ್ಳೋದು ಅಷ್ಟೇನೆ. ನಾವೇ ಇಕ್ಕಂತೀವಿ. ಇಕ್ಕಳ್ರಿ ಅದನ್ನು ಹೆಣ್ಮಕ್ಳು ಬಾಯಿಗೆ ಆಗ್ತೀರಾ ಅಂತ ನನಗೆ ಗೊತ್ತು. 3 ಜನಕ್ಕೂ 2 ಎಕರೆ ಅಂತ ನಿನ್ನ ಮನ್ಸಾಗೆ ಏನೇ ಭಾಗ ಹಾಕೊಂಡಿದ್ಯಾ? ಇವಾಗ ನನ್ನ ಮುಂದೆ ಹೇಳಿದ್ರೆ ನಾನು ಕೈಯ ಅಂತ ಅಂತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹೆಸ್ರಿಗೆ ಅಂತ ಹೇಳ್ಕೊಂತಿದ್ಯಾ ಅಷ್ಟೇ ತಾನೇ? ನನಗೂ ಚೆನ್ನಾಗಿ ಗೊತ್ತು ಬಿಡು. ಎಲ್ಲೋ ನಾವು ಸಾಯ ಗಂಟೆ ಯಾರಿಗಾನ ಕೊಡೋಕ್ಕಾಯ್ತದಿಲ್ಲ, ಯಾರಿಗೂ ಕೊಡೋಕ್ಕಾಗಿಲ್ಲ. ಸುಮ್ಮನೆ ಎದ್ದೋಗು. ನಿಂದು ನಾಳೆಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಿನ್ನ ಪಾಡು ನೀನು ನೀನು ಹೆಣ್ರು ಏನಾರ ಮಾಡ್ಕೊಳ್ಳಿ. ನಾವೇನು ಬಂದ್ಬಿಟ್ಟು ನೀನು ಯಾಕಪ್ಪ ಎತ್ತಪ್ಪ ಅಂತ ಕೇಳೋದಿಲ್ಲ. ನಾವೇನು ಮನೆ ಬಿಟ್ಟು ಓಡಿಸ್ತಿದ್ದೀವ ನಿನ್ನ ಪಾಡು ನಿನ್ನ ಜಮೀನು ಕೊಡ್ತಿದ್ವಿ ನೋಡ್ಕ. ನೀನು ಉಳಿದಿರೋ ಜಮೀನು ನಾಳೆಗೆ ಮಾಡ್ತೀವಲ್ಲ 2 ಎಕರೆ. ಅದ್ರಾಗ ಬೇಕಾದ್ರೆ ಹೆಂಗೋ ಹೆಣ್ಮಕ್ಳಿಗೆ ಏನೋ ಕೊಟ್ಬಿಟ್ಟು ಏನೋ ಮಾಡಿದ್ರೆ ಆಯಿತು, ಸರಿನಾ? ನೀನೀಗ ಸುಮ್ಮನೆ ಎದ್ಬಿಟ್ಟು ಜಗಳ ಮಾಡಿದಂಗೆ ಹೋಯ್ತಾ ಇರು. ಬರೀ ಅದು ಇದು ಅಂತ ಕೈಯಪಿ ಅಂತ ಅನ್ಬೇಡ. ಮಾಡು ನಾಳೆ ನೀನು ಹೆಣ್ಮಕ್ಳು ಇನ್ನೂ ಊಟ ಹಾಕಬೇಕು. ನಾನಂತೂ ಹಾಕಲ್ಲ. ಒಂದು ಮಗನ ಮನೆಗೆ ಯಾಕಿರ್ತೀಯ? ಗೊತ್ತಾಯ್ತದೆ ನನಗೂ. ನೀನು ನಿನ್ನ ಕತೆ ಎಲ್ಲನೂ ತೋರಿಸ್ತೀನಿ ಕಣಮ್ಮ ನಾನು. ಆಯ್ತು ಬಿಡು. ಎಲ್ಲರೂ ಸಮಪಾಲು ಅಂತಂದಮೇಲೆ ಎಲ್ಲವಳು ನಿಮ್ಮನ್ನು ಸಮವಾಗೇನೇ ನೋಡ್ಕೋಬೇಕು. ನಮ್ಮ ಮನೆಗೆ 3 ದಿನ, ಅವ್ರ ಮನೆಗೆ 3 ದಿನ, ಇಲ್ಲ ಎಲ್ಲರ ಮನೆಗೂ 2 ದಿನ ಇದ್ಬಿಡ್ರಿ. ಅವಾಗ ಗೊತ್ತಾಯ್ತದೆ. ರೀ ಇರ್ಲಿ ಬಿಡ್ರಿ, ಹೋಗನ್ ಬರ್ರಿ. ಲೈ ಹುಚ್ಚ ಬಾಯ್ನ, ಏನು ನಿಮ್ಮ ಅಪ್ಪ ಬಂದಿದ್ದ ತಗೊಬಿಟ್ಟು ಬಂದಿದ್ಯಾ ಮಾತಾಡೋಕ್ಕೆ? ನನಗೆ ತಿಕ್ಲತ್ತಿಸ್ಬೇಡ ನನಗೆ. ಎಲ್ಲ ಹಾಳ್ಬಿದ್ದು ಹೋಯ್ತು ಅಂತ ನಾನು ಇದು ಮಾಡ್ತಿದ್ರೆ ಬರ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ಇವಳು ಇಲ್ದಿರೋದೆಲ್ಲ ಮಾತಾಡ್ತಾಳೆ. ಹಾಳ್ಬಿದ್ದು ಹೋಗ್ಲಿ ಬಾ, ಇನ್ನೇನು ಮಾಡೋಕ್ಕಾಯ್ತದೆ? ಇಷ್ಟಕ್ಕೆ ನೀವು ಒಪ್ಕೊಂಡು ಹೋಗೋಣ. ಅದು ಇಲ್ದಂಗೆ ಮಾರ್ಕೊಂಡು ಗಿರ್ಕೊಂಡ್ಬಿಟ್ರೆ ತಿರ್ಗಿ ಅದನ್ನು ಕಷ್ಟ ಆಗೋಗ್ಬಿಡ್ತದೆ. ಆಯಿತು, ನಾಳೆನೇ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಮಾರ್ಬೇಕಲ್ಲ ನೀನು? ಮಾರ್ಬಿಟ್ಟು ಓಡೋಗ್ಬಿಟ್ಟು ರೂಪಂಗೆ ಕೊಡ್ಬೇಕಲ್ವ ನೀನು? ಆಯ್ತು, ತಗೊಂಡೋಗ್ಬಿಟ್ಟು ಕೊಟ್ಬಿಡಿವಂತೆ ಕಾಸ. ಅದು ಎಷ್ಟು ಲಕ್ಷಕ್ಕೆ ಮಾರ್ತೀಯೋ ಏನು ಮಾಡ್ತೀಯೋ ಬಿಡ್ತೀಯೋ ನಿನ್ನಿಷ್ಟ. ನೀನೇ ಮಾರ್ಕೊಂಡು ಏನಾರ ಮಾಡ್ಕೊಂಡು ಹೋಗ್ರಿ. ನಾನು ನೀರಾವರಿ 2 ಎಕರೆ ನನಗೆ ಬರ್ಕೊಟ್ಬಿಡಿ. ನನ್ನ ನಡೆ ಬರ ನಾನು ಏನಾರ ಮಾಡ್ಕೊತೀನಿ. ಸರಿ ಆಯ್ತು, ನಾಳೆ ಏನೇ ಬರ್ಕೊಡ್ತೀವಿ. ಅದೇನೋ ಬೆಳೆ ಬೆಳ್ಕೊಂಡು ನಿನ್ಪಾಡು ನೀನು ಹೆಂಡ್ರು ಚೆನ್ನಾಗಿರ್ರಿ. ನಾವೇನು ಕೇಳಕ್ಕಿಲ್ಲ. ಕಟ್ಕೊ ಬಂದಿದ್ಯಲ್ಲ ತಿಪ್ಪುಲ ಸುಂದ್ರಿನ, ಕಟ್ಕೊಂಡು ಅವಳ ಜೊತೆ ಬಿದ್ದಿರು. ಹೇಳ್ದೆ ನಿನಗೆ, ನಿನ್ನ ತಂಗಿಯರ್ ನುಗ್ಗಿತಿಯಲ್ಲ, ನಿನಗೆ ಹೇಳಿಲ್ವೆಲ್ಲ ನಾನು ಸಂದಕಿರ ಮಂತಂದಿಂದ ಮದುವೆ ಮಾಡ್ಕೊಬಿಟ್ಟು ಬರ್ತೀನಿ ಸುಮ್ಕಿರ್ಲ ಅಂತಂದ್ರೆ ಅಯ್ಯೋ ಆತ್ರಿಗೆ ಟಾಂಜನ ಯಾರ್ದಂಗೆ ಆಡಿ ಆ ಪೊದ್ದಿ ಕೈಯಲ್ಲಿ ತಗ್ಲಾಕೊಂಡು ಇವಳೆ ಗಂಟು ಬೀಳಂಗೆ ಮಾಡ್ಕೊಂಬಿಟ್ಟಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಉಗು ತೊಟ್ಟು ಇನ್ನೂ ಚೆನ್ನಾಗಿರೋ ಹುಡುಗಿನೇ ಕರ್ಕೊಬಿಟ್ಟು ಬಂದು ಮದುವೆ ಮಾಡ್ತೀನಿ. 4 ಎಕರೆ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ. ಯೋಚನೆ ಮಾಡು. ಮಾಡ್ತೀಯ ನೀನು ಮಾಡ್ತೀಯ ಬಿಡಮ್ಮ. ಆಯ್ತು, ಹೆಣ್ಮಕ್ಳು ಮಾಡ್ದಲ್ಲ ಹಂಗೆ ನನಗೂ ಮಾಡೋದು ಅಂತ ನನಗೂ ಗೊತ್ತು. ಹೆಣ್ಮಕ್ಳು ಕೋಟೆದೀಶ್ವರ ಅಂತ ಹೇಳ್ಬಿಟ್ಟು ಭಿಕ್ಷೆ ತೋರ್ನೇನೇ ಹುಡುಕೊಬಿಟ್ಟು ಬಂದು ಮಾಡಿದ್ಯಲ್ಲ ಬಿಡು ನೀನು. ಇವನು ಯಾವ ಗಳಿಗೆ ಎತ್ತದೆ ನೀನು? ಯಾವಾಗೂ ಸಿಡಮಿಡ ಅಂತ ಹೇಳ್ತಾನೆ ಇರ್ತಾನೆ ಯಾವಾಗೂ. ತಾಳ್ಮೆ ಅನ್ನೋದು ಮನುಷ್ಯಂಗೆ ಇಲ್ವೇ ಇಲ್ಲ. ಅಯ್ಯೋ, 1 ಎಕರೆ ಕಾಸೆಲ್ಲ ಕೊಡ್ತಾರ. ಈ ಟೈಮಾಗೆ ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ನಾನು. ನಾನೇನು ತಪ್ಪು ಮಾಡ್ಕೊಬಿಟ್ಟೆ. ಇಲ್ಲ ಅಂತ ಹೇಳಿದ್ರೆ ಹೆಂಗೋ ಕೊಡೋರು, ಹೆಂಗನ ಮಾಡಿ ನಾನಿಲ್ಲೇ ಇದ್ದು ಹೆಂಗೋ ದುಡ್ಡು ಇದು ಮಾಡ್ಕೋಬೇಕು. ಮಗಳೇ, ನೀನೇನು ತಲೆ ಕೆಡಿಸ್ಕೊಬೇಡ. ಶಿವನ ಇಲ್ಲಿಂದ ಒಟ್ಟಿ ಆಮೇಕಿಂದ ನಿನ್ನ ಜೀವನನ ಸರಿ ಮಾಡ್ತೀವಿ. ಸದ್ಯಕ್ಕೆ ನೀನು ದುಡ್ಡು ಕಾಸು ಎಲ್ಲನೂ ನಿನಗೇನು ಕೊಡೋದಿಲ್ಲ, ಸರಿನಾ? ನೋಡು, ರೂಪನ ದುಡ್ಡನ್ನ ರೂಪಂಗೆ ಕೊಟ್ಬಿಡ್ತೀವಿ. ನಿನ್ನ ಕಾಸನ್ನ ನಾವೇನೇ ಮಾಡಿಕೊಂಡಿರ್ತೀನಿ. ಜಮೀನು ಮಾರ್ತೀನಿ. ಇಲ್ಲ 1 ಎಕರೆ ಮಾತ್ರ ಮಾರ್ಬಿಟ್ಟು ರೂಪಂಗೆ ಕಾಸು ಕೊಟ್ಬಿಟ್ಟು 1 ಎಕರೆ ಇಕ್ಕೊಳ್ಳೋದು, ಇಲ್ಲ 2 ಎಕರೆನೂ ಮಾರ್ಬಿಟ್ಟು ನೀನು ಕಾಸು ಕೊಡೋದು, ಏನೋ ಒಂದು ವ್ಯವಸ್ಥೆಯ ಮಾಡ್ತೀನಿ, ಸರಿನಾ? ನೀನೇನು ಯೋಚನೆ ಮಾಡಬೇಡ ಮಗಳೇ. ನಿನ್ನ ಜೀವನಕ್ಕೆ ನೀನೇನು ಯೋಚನೆ ಮಾಡಬೇಡ. ಅಯ್ಯಯ್ಯೋ, ಕೊಡೋದಿಲ್ವಾ? ಕೊಡ್ತಾರೆ ಅಂತ ಅನ್ಕೊಬಿಟ್ಟಿದ್ದೆ. ಅಯ್ಯೋ, ಏನು ಮಾಡೋದು? ಎಂಥ ಒಳ್ಳೆ ಟೈಮಾಗಿ ಎಂಥ ಹಾಳಾದ ಕೆಲಸ ಆಗೋಗ್ಬಿಡ್ತು.
ಅಯ್ಯೋ ನನ್ನ ಹೆಂಡ್ತಿನೂ ನೆಟ್ಟು ಮಾತಾಡೋಕ್ಕಿಲ್ಲ, ಏನು ಮಾಡೋದು ಏನು ಕತೆನೋ. ಸರಿ ಕಣಮ್ಮ, ನಿನ್ಗೆ ಹೆಂಗೆ ಒಳ್ಳೇದು ಅಂತ ಅನ್ಸಿದ್ರೆ ಹಂಗೆ ಮಾಡಮ್ಮ. ನೀನು ಅಷ್ಟೇ ನೀನಿಯ ಸದ್ಯ ನನಗೆ ಅಂತೇಳ್ಬಿಟ್ಟು ಒಂದು ಎಕರೆನಾದ್ರೂ ಇದು ಮಾಡಿದ್ಯಲ್ಲ, ನಂಗೆ ಅಷ್ಟೇ ನೀಯೇ ಸಾಕಮ್ಮ, ಇನ್ನೇನು ಬೇಡ. ಮಗಳೇ ಮಾಡಲೇಬೇಕಲ್ಲ, ನಿನಗೆ ಕೂತ್ಕೊಂಡು ಮಾತಾಡಿ ಏನೋ ಒಂದು ತೀರ್ಮಾನ ಮಾಡ್ತೀನಿ ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ. ನೀನು ಹೋಗಿ ಆರಾಮಾಗಿರು. ಇವಾಗ ನಿಮ್ಮ ಅಕ್ಕ ಹಿಂಗೆ ದುಡ್ಡು ಕೊಟ್ಬಿಡೋಣ, ಅವ್ರೇನೋ ಬಿಸ್ನೆಸ್ ಮಾಡ್ಕೊಂತಾರಂತ ಅವ್ರು ಒಡವೆ ಪಡವೆ ಏನೋ ಬೇಡವಂತೆ, ಅವ್ರಿಗೊಂದು 30-40 ಲಕ್ಷ ಕೊಟ್ಬಿಟ್ಟು ಆಮೇಕಿಂದ ಬೇಕಾದ್ರೆ ನಿಂದು ನೋಡ್ಕೊಳ್ಳೋ, ನಿಂದು ಏನೋ ಒಂದು ವ್ಯವಸ್ಥೆ ನಿಂಗೆ ಮಾಡ್ಕೊಡ್ತೀನಿ ಆ ದುಡ್ಡಾಗೆ. ನೀನು ಹೋಗು, ತಲೆ ಕೆಡಿಸ್ಕೊಬೇಡ ನೀನು. ಸರಿನಮ್ಮ. ಏನು ಇದೇ ನಿನ್ನ ಮನೆನಾ ಹಿಂಗೆ ಕಣ್ಕಂಡು ಬಿಟ್ಕೊಂಡು ನೋಡ್ಕೊಂಡು ಕುತ್ಕೊಳ್ಳೋಕ್ಕೆ? ಎಷ್ಟು ಗೊತ್ತರು ಮನೆ ಬಿಟ್ಟು ಹೋಗಿದ್ದಂಗೆ ಇಲ್ಲಿ ಕುಂತಿದ್ಯಲ್ಲ, ನನ್ನ ಜೀವನ ಹಾಳು ಮಾಡ್ಕೊಂಡು. ಹೋಗು 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 ಅಂದ್ರೆ ಹೋಗ್ದಿದ್ದಂಗೆ. ಒಳ್ಳೆ ಕರ್ಮ ನಿಂತಾಗೆ. ಅದು ಹಂಗಲ್ಲ ಲತಾ. ಹಂಗೂ ಅಲ್ಲ ಹಿಂಗೂ ಅಲ್ಲ ಹೆಂಗೂ ಅಲ್ಲ, ಸುಮ್ಕೆ ನನ್ನ ತಂಟೆಗೆ ಬರ್ಬೇಡ. ನಾನು ಈಗಲೇ ಹೇಳ್ಬಿಟ್ಟಿದ್ರೆ ಹೊಂಟೋಗ್ಬಿಡು. ನನ್ನ ತಂಟೆಗೆ ಬಂದರೆ ಸರಿ ಬರೋಕ್ಕಿಲ್ಲ. ನೀನು ಸಿಕ್ಕೇನ್ರ ಗೊತ್ತು ಪೈಸಾನೂ ಇಲ್ಲ. ನಾನು ಈಗಲೇ ಹೇಳಿದ್ದೀನಿ, ಮದುವೆ ಮಾಡ್ಬಿಟ್ಟು ಕಳಿಸ್ಬೇಕು ತಾನೆ. ಏನೋ ಮಾಡ್ಬಿಟ್ಟು ಕಷ್ಟನ ಸುಖನೋ ಅವಳಿಗೂ ಚೆನ್ನಾಗಿರೋ ಕಡೆ ಮದುವೆ ಮಾಡಿ ಕಳಿಸ್ಬೇಕು ಅಂತ ಹೇಳಿವ್ರು ತಾನೆ. ಅದನ್ನು ಮಾಡಿ ಕಳ್ಸೋದು ಕಲ್ತ್ಕೊಳ್ಳಿ. ನೋಡಿ, ನೀವು ನನ್ನ ಜೊತೆನೇ ಇರಬೇಕು. ಈಗಲೇ ಹೇಳಿದ್ದೀನಿ, ಆ ಎಂಟ್ರು ಚೆನ್ನಾಗವಳೆ ಒಳ್ಳೆಳು ಅಂತ ಹೇಳ್ಬಿಟ್ಟು ತೂರ್ಗಿರಿದ. ಏನು ಅವಳೇನು ಅಂತ ಏನು ಒಳ್ಳೆಳೇನಲ್ಲ, ಅಂತ ಏನು ಫಿಗರ್ ಏನಲ್ಲ. ಆಮೇಕಿಂತ ಸದ್ಯ ಅವ್ರು ಇಲ್ದಿದ್ದು ಒಳ್ಳೇದಾಯ್ತು. ಇದ್ದಿದ್ರೆ ಅಯ್ಯೋ ಅಂತ ಇನ್ನೆಷ್ಟು ಹೊಟ್ಟೆ ಉರ್ಕೊಂಡಿರೋ ಏನೋ. ಆಯ್ತು ಕಣೆ, ಆಯ್ತು, ನೀನು ಹಂಗೆ ಹೇಳಿದ್ರು ಹಂಗೇನೆ. ಇವಾಗ ಹಿಂಗೊನ್ನಿ ಆಮೇಲೆ ಇನ್ನೊಂದು 2 ಬಟ್ ಕೆಲಸ ಮಾಡ್ಕೊಂಬಿಟ್ಟು ಬರ್ರಿ. ಇದೇ ನನ್ನ ಕರ್ಮ ಆಯಿತು.